ಸುರತ ಮಹಾರಾಜನು ತನ್ನ ಮಂತ್ರಿಯ ಕುತಂತ್ರದ ಜೊತೆಗೆ ಶತ್ರುಗಳ ಆಕ್ರಮಣದಿಂದ ಸೋಲುಂಟಾಗಿ ತನ್ನ ರಾಜ್ಯಾಕೋಶ, ಸಂಪತ್ತು, ಅಧಿಕಾರಗಳನ್ನೆಲ್ಲ ಕಳೆದುಕೊಳ್ತಾನೆ. ತನ್ನ ಮಾನ ಪ್ರಾಣವನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾಡನ್ನು ಬಿಟ್ಟು ಕಾಡನ್ನು ಸೇರಿ ತನ್ನ ಮುಕ್ತಿಯ ಸಾಧನೆಗೆ ದಾರಿಯನ್ನು ಹುಡುಕುತ್ತಿರುವಾಗ, ರಾಜನಂತೆ ಹೆಂಡತಿ ಮಕ್ಕಳಿಂದ ತಿರಸ್ಕೃತನಾದ ಒಬ್ಬ ವೇಶ್ಯ ಸಮಾಧಿ ಎಂಬ ಹೆಸರುಳ್ಳವನು ಮುಕ್ತಿ ಪಥವನ್ನು ಅರಸುತ್ತಾ ಅರಣ್ಯ ಮಾರ್ಗವಾಗಿ ಬರುತ್ತಿರಲು, ಸುರತ ಮಹಾರಾಜನ ಸ್ನೇಹವಾಗಿ ಇಬ್ಬರ ಮಾರ್ಗವು ಮುಕ್ತಿಯೇ ಎಂದು ಅರಿತು ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಸುಮೇಧ ಮುನಿಯ ಆಶ್ರಮವನ್ನು ಕಂಡು ಮುನಿಯಲ್ಲಿ ತಮ್ಮ ಅಳಲನ್ನು ತೋಡಿ ತಮಗೆ ಮುಕ್ತಿಯ ಹಾದಿಯನ್ನು ತೋರಿಸಬೇಕೆಂದು ಕೇಳಿಕೊಂಡಾಗ, ಸುಮೇಧ ಮುನಿಗಳು ಶ್ರೀ ರಾಜರಾಜೇಶ್ವರಿ ದೇವಿಯ ಮಂತ್ರೋಪದೇಶವನ್ನಿತ್ತು ಸದಾ ದೇವಿಯ ಧ್ಯಾನದಲ್ಲಿರುವಂತೆ ಸೂಚಿಸಿದರು. ಇರುವರು ಶ್ರೀದೇವಿಯ ಧ್ಯಾನಸಕ್ತರಾಗಿರುವಾಗ ಒಂದು ದಿನ ರಾಜನಿಗೆ ಶ್ರೀದೇವಿಯು ಸಹಪರಿವಾರದೊಂದಿಗೆ ಆಸೀನರೂಢಳಾಗಿರುವುದನ್ನು ಕನಸಲ್ಲಿ ಕಂಡೆ ಎಂದು ಮುನಿಯಲ್ಲಿ ತಿಳಿಸಿದಾಗ, ಮುನಿಯು ರಾಜನಿಗೆ ನೀನು ಕಂಡಂತೆ ಸಹಪರಿವಾರ ಸಹಿತ ಶ್ರೀದೇವಿಯನ್ನು ಮಣ್ಣಿನಲ್ಲಿ ರಚಿಸಿ ಪ್ರತಿಷ್ಠಾಪಿಸಿ ಪೂಜಿಸಿ ಎಂದು ತಿಳಿಸಿದರು. ಋಷಿಮುನಿಗಳ ಮಾರ್ಗದರ್ಶನದಂತೆ ತಾಯಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ರಾಜನಿಗೆ ಕಳೆದುಕೊಂಡ ರಾಜ್ಯ, ಸಂಪತ್ತು ಎಲ್ಲವನ್ನು ಮರಳಿ ಪಡೆಯುವಂತಾಗುತ್ತದೆ. ಸಮಾಧಿ ಎಂಬ ವೇಶ್ಯನ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗಿದೆ ಎಂದು ಪುರಾಣದ ಕಥೆಗಳು ಉಲ್ಲೇಖಿಸುತ್ತವೆ. ಸುರತರಾಜನು ಮಾನವನಾದುದರಿಂದ ಶ್ರೀ ರಾಜರಾಜೇಶ್ವರಿ ದೇವಿ ಹಾಗೂ ಪರಿವಾರ ದೇವತೆಗಳು ಮಾನವ ಪ್ರತಿಷ್ಠೆ ಎಂದು ಹೇಳಲಾಗುತ್ತದೆ. ಈ ಇತಿಹಾಸವೇ ಪೊಳಲಿ ರಾಜರಾಜೇಶ್ವರಿ ದೇವಿಯ ಪುಣ್ಯ ಸನ್ನಿಧಾನ.